ಇವತ್ತಿನ ಸೇವೆಯಲ್ಲಿ ಭಾಗಿಯಾಗೋಣ. ಅನುಭವ ಸಾರದೊಳಗ 3ನೇ ಸಂಧಿಯಲ್ಲಿ ಭೇದ ನಿರಾಕರಣ ಅನ್ನುವಂತ ಈ 3ನೇ ಸಂಧಿ ಹೆಸರು. ಅದರೊಳಗೆ ಕೊನೆಯ 4ನೇ ಸೂತ್ರವನ್ನ ಹೇಳಾಕತ್ತಿದ್ರು. ಅದರಲ್ಲಿ ಅವನು ಆತ್ಮದಲ್ಲಿ ಭೇದವನ್ನು ಹೇಳಲಿಕ್ಕೆ ಮೊದಲಿಗೆ ಪ್ರವೃತ್ತಿಯಾಗಿದ್ದ. ಅದನ್ನ ನೇತಿಗಳೆದು ಆತ್ಮನಲ್ಲಿ ಭೇದ ಇಲ್ಲ ಅಂತ ಹೇಳಿ ಕೊನೆಗೆ 4ನೇ ಸೂತ್ರದಲ್ಲಿ ಈ ತೋರುವಂತ ವ್ಯಾವಹಾರಿಕ ಘಟಪಟಾದಿಗಳಲ್ಲಿನೇ ಭೇದ ಇಲ್ಲ, ಭೇದ ಸಿದ್ಧ ಆಗುದಿಲ್ಲ. ಇನ್ನು ಆತ್ಮನಲ್ಲಿ ಭೇದ ಹೆಂಗ್ ಹೇಳ್ತೀನಿ ಅಂತ ಹೇಳಿ ತೋರುವಂತ ಘಟಪಟಾದಿಗಳಿಗೆ ಭೇದ ಪರಸ್ಪರದಲ್ಲಿ ಭೇದ ಸಿದ್ಧ ಆಗುದಿಲ್ಲ ಅಂತ ಹೇಳಾಕತ್ತಾರೆ. ಯಾರ ಗೊರಕಿ ಹೊಡಿತಾರಲ್ಲ ಅವ್ರಿಗೆ ಸ್ವಲ್ಪ ಮೈ ರೂಮ್ ಕಡೆ ಹೋಗಂತ ಹೇಳ್ರಿ. ಯಾವ ಭೇದವನ್ನ ಘಟಪಟಾದಿಗಳಿಗೆ, ಭೇದವೆಂಬುದು ಘಟಪಟಾದಿಗೆ ಅಕ್ಕೊಂ ನೈಜವಾದುದಲ್ಲ, ದೋಷವುಳ್ಳದ್ದಾಗಿ ಅಂತ ಸೂತ್ರವನ್ನ ಪ್ರಾರಂಭ ಮಾಡಿ, ಘಟದಲ್ಲಿ ಪಟದ ಭೇದ ಹೇಳ್ತೇವೆ ಅಂದ್ರ ಅದು ಧರ್ಮ ಭೇದವೋ ಅಥವಾ ಸ್ವರೂಪ ಭೇದವೋ ಅಂದ್ರ ಆ ಪಟದ ಭೇದ ಘಟದಲ್ಲಿ ಧರ್ಮ ರೂಪದಿಂದ ಇರುತ್ತದೆಯೋ ಘಟದ ಸ್ವರೂಪವಾಗಿರುತ್ತದೆಯೋ ಅಂದ್ರ ಇಲ್ಲ, ಮೊದಲಿಗೆ ಅದು ಧರ್ಮ ರೂಪವಾಗಿರುತ್ತದೆ ಅಂತ ಹೇಳಿದ್ರೆ 4 ದೋಷಗಳು ಬಂದು. ಅವು ಯಾವ್ಯಾವು ಅಂದ್ರೆ ಆತ್ಮಾಶ್ರಯಾದಿ 4 ದೋಷಗಳು. ಆತ್ಮಾಶ್ರಯ ದೋಷ, ಅನ್ಯೋನ್ಯ ಆಶ್ರಯ ದೋಷ, ಚಕ್ರಿಕಾಪತ್ತಿ ಮತ್ತು ಅನವಸ್ಥಾ ದೋಷ. ಹಿಂಗ ದೋಷಗಳು ಬಂದು ಏನೇ ಅವನು ಎಷ್ಟನ್ನ ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡಿದ್ರು ಕೂಡ 4 ದೋಷಗಳು ಬಂದು. ಅದನ್ನ ಆ ದೋಷಗಳನ್ನ ಕಳ್ಯಾಕ ಇಲ್ಲ, ಘಟಪಟಾದಿಗಳಿಗೆ ಏನು ಘಟದಲ್ಲಿ ಪಟದ ಭೇದ ಐತೆ ಅಂದ್ರೆ ಅದು ಧರ್ಮ ಭೇದವಾಗಿ ಅಲ್ಲ, ಅದು ಘಟದ ಸ್ವರೂಪವಾಗಿರುತ್ತದೆ. ಅಂದ್ರ ಅದಕ್ಕೆ ಏನ್ ಹೇಳಿದ್ರು, ಅದು ಘಟದ ಸ್ವರೂಪವೇ ಆಗಿದ್ರೆ ಯಾವ ಘಟ ಮತ್ತು ಪಟ ನಿರಪೇಕ್ಷಿಕವಾಗಿ ಪ್ರತೀತಿಯಾಗುತ್ತವೆಯೋ ಹಂಗ ಭೇದವು ಕೂಡ ಘಟದಂತೆ ಪಟದಂತೆ ನಿರಪೇಕ್ಷವಾಗಿ ಪ್ರತೀತಿ ಆಗಬೇಕಾಗಿತ್ತು. ಅದು ಧರ್ಮಿ ಮತ್ತು ಅನಿಯೋಗಿಯ ಸಾಪೇಕ್ಷ ಮಾಡಿಕೊಳ್ಳಬಾರದಾಗಿತ್ತು. ಹಂಗ ಅದಕ್ಕ ಭೇದ ಅದು ಅದು ಧರ್ಮ ಭೇದ ಅಂತ ಹೇಳಿದ್ರೂ ದೋಷ, ಅದು ಸ್ವರೂಪ ಭೇದ ಅಂತ ಹೇಳಿದ್ರೂ ದೋಷ. ಇನ್ನು ಸ್ವರೂಪ ಭೇದ ಅಂತಿದ್ರ ಅಂದ್ರ ಆ ಪಟದ ಭೇದ ಘಟದಲ್ಲಿ ಅದು ಧರ್ಮ ರೂಪವಾಗಿಲ್ಲ, ಅದ್ರ ಸ್ವರೂಪವಾಗಿ ಐತಿ ಘಟದಲ್ಲಿ ಅಂದ್ರ ಆ ಸ್ವರೂಪವಾಗಿದ್ದಂತ ಆ ಭೇದ, ಘಟದ ಸ್ವರೂಪವಾಗಿದ್ದಂತ ಭೇದ ಅದನ್ನ ಅದು ತೋರ್ಬೇಕಾಗಿತ್ತು ಅಂದ್ರ ಪ್ರತಿಯೋಗಿಯ ಅಪೇಕ್ಷೆ ಮಾಡಬಾರ್ದಾಗಿತ್ತು. ಪ್ರತಿಯೋಗಿಯ ಅಪೇಕ್ಷೆ ಮಾಡಬಾರ್ದು ಅಂದ್ರ ಯಾವ್ದ ಭೇದ ತೋರ್ಬೇಕಾಗಿತ್ತು ಅಂದ್ರ ಭೇದ ಹೇಳುವಾಗ ಭೇದ ಯಾವ್ದ್ರದ್ದು ಅಂತ ಕೇಳಿದ್ರೆ ನಾವೇನ್ ಹೇಳ್ತೇವಿ, ಇಂತಾದ್ರ ಭೇದ ಇಂಥದ್ರಲ್ಲಿ, ಇಂತಾದ್ರದ್ದು ಭೇದ ಅಂದ್ರ ಅದು ಆ ಭೇದಕ್ಕೆ ಅದೇ ಪ್ರತಿಯೋಗಿ ಆಗಿರುತ್ತೆ. ಪ್ರತಿಯೋಗಿ ಸಾಪೇಕ್ಷೆ ಮಾಡ್ಲಂಗನೆ ತೋರ್ಬೇಕಾಗಿತ್ತು ಅದು. ಮತ್ತು ಸ್ವರೂಪತಾ ಭೇದ ಅಂದ್ರ ಅದು ಘಟದಂತೆ ಪಟದಂತೆ ಅದು ನಿರಪೇಕ್ಷಕ ಒಂದು ನಿರಪೇಕ್ಷವಾಗಿ ಪ್ರತೀತಿ ಆಗ್ಬೇಕಾಗಿತ್ತು ಅಂತ ಹಿಂಗೆ ಹೇಳಿ ಅದನ್ನ ಖಂಡನ ಮಾಡಿದ್ರ. ಆ ಮುಂದೆ ಏನಂದಾವ, ಈ ದೋಷ ಬರ್ತದ ಅಂತ ತಿಳ್ಕೊಂಡು ಇಲ್ರಿ, ಪ್ರತಿಯೋಗಿ ಸಹಿತವಾದ ಸ್ವರೂಪ ಭೇದ ಘಟದಲ್ಲಿ ಇರುತ್ತದೆ. ಪ್ರತಿಯೋಗಿ ಸಹಿತವಾದ ಅದರ ಭೇದ, ಪ್ರತಿಯೋಗಿ ಸಹಿತವಾದ ಅದರ ಭೇದ, ಎದರ ಭೇದ? ಪ್ರತಿಯೋಗಿಯ ಭೇದ. ಗೊತ್ತಾಗ್ತದೆ? ಇವೆಲ್ಲ ನಿಮಗ ಕಿವ್ಯಾಗ ಹೋಗುದಿಲ್ಲ ಕಾಣ್ತಾವ, ಹೋದ್ರೂ ತಲೆಯಾಗ ಉಳಿಯಂಗಿಲ್ಲ. ಹೌದು,
ಇವಕ್ಕೆಲ್ಲ ಬಹಳ ಸಂಸ್ಕಾರ ಸೂಕ್ಷ್ಮ ಬೇಕಾಗ್ತದ. ಹ್ಮ್ ಅದಕ್ಕ ಹೇಳೋದೈತಿ ಹೇಳೋದು, ತಿಳ್ಕೊಳ್ಳೋದಿದ್ರೆ ತಿಳಿದಿದ್ರೆ ತಿಳ್ದಂಗ ಆಗ್ತದೆ ಕರೆ ಮತ್ತು ಹೋಗ್ಬಿಡ್ತದ. ಪ್ರತಿಯೋಗಿ ಸಹಿತವಾದ ಅದರ ಭೇದ ಘಟದ ರೂಪವಾಗಿದ್ದು ಬಿಡ್ತದ ಅದು. ಅಂದ್ರ ಆ ಪ್ರತಿಯೋಗಿ ಸಹಿತವಾದ ಅದರ ಭೇದ ಘಟ ಸ್ವರೂಪವಾಗಿ ಉಳಿದತ್ತೆ ಅಂದ್ರ ಘಟ ಸ್ವರೂಪವಾಗಿ ಅದ್ರೊಳಗೆ ಲೀನ ಆಗಿ ಬಿಡ್ತದ. ಅಂದ್ರ ಉಳಿದದ್ದು ಒಂದೇ ಧರ್ಮಿನಿ ಒಂದೇ ಉಳಿತು, ಪ್ರತಿಯೋಗಿ ಉಳಿಲಿಲ್ಲ. ಪ್ರತಿಯೋಗಿನೂ ಉಳಿಲಿಲ್ಲ, ಪ್ರತಿಯೋಗಿ ಭೇದನೂ ಉಳಿಲಿಲ್ಲ. ಏನ್ ಉಳಿದಿತ್ತು ಅಂದ್ರೆ ಏನ್ ಉಳಿತು? ಧರ್ಮಿ ಒಂದೇ ಉಳಿತು. ಹೌದಿಲ್ಲ? ನೀ ದ್ವೈತವನ್ನು ಸಿದ್ಧ ಮಾಡಕ್ ಹೋಗಿ ನಮ್ಮ ಅದ್ವೈತವನ್ನು ಸ್ವೀಕಾರ ಮಾಡಿ. ಈಗ ಬ್ರಹ್ಮದಲ್ಲಿ ಜಗತ್ತಿನ ಭೇದ ಹೇಳ್ತೇನೆ ಅಂದ್ಯಲ್ಲ, ಇದನ್ನೇ ಒಂದು ದೃಷ್ಟಾಂತದಿಂದ ಸಿದ್ಧಾಂತಕ್ಕೆ ಹೋಲಿಸ್ಕೊಂಡ್ರ. ಜಗತ್ತಿಗೂ ಬ್ರಹ್ಮಕ್ಕೂ ಭೇದ ಐತ್ರಿ ಅಂತ ಅಂದ, ಅಥವಾ ಆತ್ಮನಿಗೂ ಜಗತ್ತಿಗೂ ಭೇದ ಐತ್ರಿ ಅಂತ ಅಂದ. ಹಂಗಾರ ಜಗತ್ತಿನ ಭೇದ ಏನ್ ಹೇಳಕತ್ತೀನಿ? ಆತ್ಮದಲ್ಲಿ ಹೇಳಕತ್ತೀನಿ ಅಂದ್ರ ಹಂಗಾರ ಆತ್ಮದಲ್ಲಿ ಅದು ಭೇದ ಅದು ಪ್ರತೀತಿ ಆಗ್ಬೇಕಾಗಿತ್ತಲ್ಲ. ಜಗತ್ ಪ್ರತೀತಿ ಆದಂತೆ ಆತ್ಮದಲ್ಲಿ ಭೇದ ಪ್ರತೀತಿ ಆಗ್ಬೇಕಾಗಿತ್ತಲ್ಲ. ಅಂದ್ರೆ ಏನ್ರಿ ಅದು ಸ್ವರೂಪ ಭೇದದ ಆತ್ಮನ ಸ್ವರೂಪವಾಗಿರ್ತದ. ಅಂದ್ರ ಆತ್ಮ ಹೆಂಗ ಅಪರೋಕ್ಷ ಪ್ರತೀತಿ ಆಕಾರ, ಜಗತ್ ಹೆಂಗ ಕಣ್ಣಿಗೆ ಕಾಣ್ತದ, ಹಂಗ ಭೇದವು ತೋರ್ಬೇಕಾಗಿತ್ತು. ಇಲ್ರಿ, ಜಗತ್ ಸಹಿತವಾಗಿ ಅದರ ಭೇದ ಆತ್ಮನ ಸ್ವರೂಪವಾಗಿರುತ್ತದೆ ಅಂತ. ಜಗತ್ ಸಹಿತವಾಗಿ ಆ ಜಗತ್ತಿನ ಭೇದ ಆತ್ಮ ಸ್ವರೂಪವಾಗಿರುತ್ತದೆ ಅಂದ. ಅವಾಗ ಅಂದ್ರು ಜಗತ್ ಪ್ರತಿಯೋಗಿಯಾದಂತ ಜಗತ್ತು ಆ ಜಗತ್ತಿನ ಭೇದ ಆತ್ಮ ಸ್ವರೂಪವಾಗಿರ್ತದೆ ಅಂದ್ರೆ ಆತ್ಮ ಒಂದ ಉಳಿತು, ಜಗತ್ತೂ ಇಲ್ಲ, ಜಗತ್ತಿನ ಭೇದನೂ ಇಲ್ಲ. ನಿನ್ನ ಅದ್ವೈತ ಹೋಗಿ ಅದ್ವೈತಕ್ಕೆ ನಮ್ಮ ಅದ್ವೈತವನ್ನು ಸ್ವೀಕಾರ ಮಾಡಂಗ ಆತಿಲ್ಲ. ನಿಮಗ ನಾನು ಅದ್ವೈತ ಬೋಧಿಸ್ಬೇಕಂತ ಮಾಡಿದ್ದೆ, ನೀನೇ ತಿಳ್ಕೊಂಡ್ಬಿಟ್ಟಿ. ಭಾಳ ಶಾಣೆ ಆಗಿತ್ತ ಏನ್ರಿ? ಅದಕ್ಕಂತೆ ಹಿಂಗ ಈ ರೀತಿಯಾಗಿ ಅವನಿಗೆ ನಿನ್ನೆ ಅಂದಿದ್ರು ಏನೋ, ಪ್ರತಿಯೋಗಿಗಳು ತಮ್ಮ ಪ್ರತಿಯೊಂದು ಭೇದಗಳ ವತಿಯಿಂದ ವಸ್ತು ರೂಪಾಗಿ ತೋರಲಿಕ್ಕೆ ಪ್ರತಿಯಿಲ್ಲದೊಂದು ಎನ್ನಬೇಕು. ಘಟಕ್ಕೆ ಭಿನ್ನವಾಗಿ, ಈ ಘಟಕ್ಕಿಂತ ಭಿನ್ನವಾಗಿ ಯಾವ್ಯಾವ ಪದಾರ್ಥಗಳದಾವ ಅವು ಪ್ರತಿಯೋಗಿ ಸಹಿತವಾಗಿ ಅದ್ರ ಆ ಭೇದದಕ್ಕೆ ಪ್ರತಿಯೋಗಿ ಸಹಿತವಾದಂತ ಘಟಕ ಭಿನ್ನ ಆದಂತ ಪದಾರ್ಥಗಳು ಅವು ತಮ್ಮ ಭೇದ ಸಹಿತವಾಗಿ ಘಟರೂಪ ಆದ್ರ ಧರ್ಮಿ ಒಂದೇ ಉಳಿತು. ಅದಕ್ಕ ನೀನು ದ್ವೈತವನ್ನು ಸಿದ್ಧ ಮಾಡಕ್ ಹೋಗಿ ಅದ್ವೈತವನ್ನೇ ಸ್ವೀಕಾರ ಮಾಡ್ದಂಗ ಆತು ಅಂತ ಅಂದ್ರು. ಈಗ ಮುಂದ್ ಪ್ರಶ್ನೆ ಏನಂತಾನ? ಭೇದವಾದಿ ಏನಂತಾನ? ಅನ್ಯ ಪ್ರತಿಯೋಗಿ ಭೇದ ಸಹಿತ ಧರ್ಮ ಸ್ವರೂಪವೆನ್ನುವುದಿಲ್ಲ, ಕಿಂತು ಧರ್ಮಿಯಾದ ಘಟವು ತನ್ನಲ್ಲಿ ತಾನೇ ಭೇದವಾಗಿ ಸ್ವರೂಪದಿಂದ ಇರುತ್ತದೆ ಅಂತ ಹೇಳ್ತೀನಿ. ಈಗ ಈ ಒಂದು ಸ್ವರೂಪ ಭೇದವನ್ನ ಒಪ್ಪಿದರ ಮೊದಲು ಪ್ರಶ್ನೆ ಏನ್ ಮಾಡಿದ್ರು? ಅದು ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡಲಾರದೆ ತೋರ್ಬೇಕಾಗಿತ್ತು ಅಂತ ಒಂದ್ ಹೇಳಿದ್ರು. ಅದನ್ನ ಕಳ್ಕೊಳಕ್ ಏನಂದವ? ಪ್ರತಿಯೋಗಿ ಸಹಿತವಾದ ಅದರ ಭೇದ ಧರ್ಮಿ ಸ್ವರೂಪವಾಗಿರುತ್ತದೆ ಅಂದ. ಅವಾಗ ಧರ್ಮಿ ಒಂದೇ ಉಳಿತೆ ಅಂದ್ರ ಅದ್ವೈತವನ್ನೇ ಸ್ವೀಕಾರ ಮಾಡಂಗ ಆತು ಅಂತ ಅಂದ್ರು. ಈಗೇನಂತಾನ? ಪ್ರತಿಯೋಗಿನೂ ಅಪೇಕ್ಷೆ ಇಲ್ಲ. ಏನ್ರಿ? ಆ ಧರ್ಮಿ ರೂಪವಾದ ಘಟ ಏನೈತಲ್ಲ, ತನ್ನಲ್ಲಿ ತಾನೇ ಭೇದವಾಗಿ ಸ್ವರೂಪದಿಂದ ಇರುತ್ತದೆ. ಅದು ಹೊರಗಿಂದ ಏನ ಪ್ರತಿಯೋಗಿ ಅಪೇಕ್ಷೆ ಮಾಡಿಲ್ಲ, ಆ ಪ್ರತಿಯೋಗಿ ಭೇದನೂ ಬೇಡ, ತನ್ನಲ್ಲಿ ತಾನೇ ಭೇದ ಸ್ವರೂಪವಾಗಿ ತಾನೇ ಇರ್ತದ. ಅಂದ್ರೆ ತನ್ನಲ್ಲಿ ಸ್ವರೂಪ ಭೇದವನ್ನು ಹೊಂದಿ ತಾನೇ ಇರ್ತದ. ತನ್ನಲ್ಲಿ ತಾನೇ ಸ್ವರೂಪ ಭೇದದಿಂದ ಇರ್ತದ, ತನ್ನಲ್ಲಿ ತಾನೇ ಭೇದ ಸ್ವರೂಪದಿಂದ ಇರ್ತದಂತ ಅಂದ್ಮೇಲೆ ಅದ್ವೈತ ಪ್ರಸಂಗ ಬರಂಗಿಲ್ಲ. ಅಂದ್ರೆ ಪ್ರತಿಯೋಗಿ ಸಹಿತವಾದ ಅದರ ಭೇದ ಧರ್ಮಿ ಸ್ವರೂಪ ಅದರ ಅದ್ವೈತ ಸಿದ್ಧಾಂತ ಅಂತ ಹೇಳಿದ್ರಲ್ಲ, ಅದನ್ನ ಅಳಿಸಿ ಹಾಕಾಕ ಪ್ರತಿಯೋಗಿದ ಅಪೇಕ್ಷೆನ ಬೇಡ, ಪ್ರತಿಯೋಗಿಯ ಭೇದದ ಅಪೇಕ್ಷೆನೂ ಬೇಡ. ಧರ್ಮಿ ಒಂದೇ ತನ್ನಲ್ಲಿ ತಾನು ಆ ಸ್ವರೂಪ ಭೇದದಿಂದ ತನ್ನಲ್ಲಿ ತಾನೇ ಇರ್ತದ, ಸ್ವರೂಪ ಭೇದವನ್ನು ಹೊಂದಿ ತನ್ನಲ್ಲಿ ತಾನೇ ಇರ್ತದ ಅಂತ ಹಿಂಗ ಅಂದ್ರ ಬಡ್ಡಿ ಆಶೆಗಾಗಿ ಅಸಲನ್ನು ಕಳೆದುಕೊಂಡಂತೆ.
ನೀನು ನಿನ್ನಲ್ಲಿ ದೋಷವನ್ನ ಏನಾದ್ರೂ ಮಾಡಿ ಮುಚ್ಚಗೊಳಕ್ ಹೋಗಿ ಏನು ಧರ್ಮಿ ಉಳಿತೈತಲ್ಲ ಧರ್ಮಿ ಉಳಿದನ್ನು ಅಳಿಸಿ ಹಾಕಿದಿ. ಹೆಂಗ ಅದನ್ನ ಹೇಳ್ತಾರ. ಅಂದ್ರ ಯಾವುದ್ರಲ್ಲಿ ಭೇದ ಅದ್ರ ಸ್ವರೂಪವಾಗಿ ಇರ್ತದಲ್ಲ ಆ ಭೇದ ಸುಮ್ಮನೆ ಬಿಡುವುದಿಲ್ಲ ಅದನ್ನ. ಯಾವನ್ನ ಸ್ವರೂಪವಾಗಿ ಯಾವ್ದ್ರ ಸ್ವರೂಪವಾಗಿ ಭೇದ ಇರ್ತತಲ್ಲ ಆ ಭೇದ ಆ ವಸ್ತುವನ್ನ ನಾಶ ಮಾಡಿ ನಾಶ ಆಗ್ತದೆ. ಅದನ್ನ ಹೇಳ್ತಾರ. ತನ್ನ ರೂಪವೇ ಭೇದವೆನ್ನಲ್ ತನಗೆ ಹಾನಿ ಮುನ್ನಪ್ಪುದಾಗಿ ಸ್ವಭೇದಿತ ದೂಷಣವಾದು ನಾಡಿ ಸಂಭವಿಸುತ್ತಿರ್ಕು. ಅನ್ಯ ಪ್ರತಿಯೋಗಿಗಳ ಭೇದದಿಂದ ಕೂಡಿರದೆ ಆ ಘಟ ರೂಪ ಧರ್ಮಿ ಏನೈತಲ್ಲ ಅದೇ ಒಂದೇ ಸ್ವರೂಪ ಭೇದದಿಂದ ತನ್ನಲ್ಲಿ ತಾನೇ ಇರ್ತದ ಅಂತ ಹೇಳಿದ್ರ ಆ ಭೇದ ಒಂದು ವಿಧಾರಣಾತ್ಮಕ ಸ್ವಭಾವ ಉಳಿದದ. ಇಂಥದೊಂದು ಸ್ವಭಾವ ಉಳಿದದ. ಅದು ಏನದಂದ್ರ ತನಗೆ ಆಶ್ರಯವಾದ ವಸ್ತುವಿನನ್ನ ನಾಶ ಮಾಡಿ ತಾನು ನಾಶವಾಗುತ್ತದೆ. ತನಗ ಆಶ್ರಯ ಮಾಡಿದ ಧರ್ಮಿ ಏನ್ ಘಟ ಐತಲ್ಲ ಅದ್ರ ಸ್ವರೂಪವಾಗಿ ಒಂದು ಭೇದ ಐತಂದ್ರ ಅದೇನ್ ಮಾಡ್ತದ ಅಂತಂದ್ರ ಅದು ಆ ಘಟವನ್ನ ನಾಶ ಮಾಡ್ತದ. ಘಟವನ್ನ ನಾಶ ಮಾಡಿ ತಾನ ನಾಶ ಆಗ್ತದೆ. ಮನ್ಯಾಗ ಅದ ಹೇಳಿದಲ್ಲ, ಮನ್ಯಾಗ ಒಬ್ಬ ದುಷ್ಟ ಮನುಷ್ಯ ಬಕ್ಕ ಅಂದ್ರ ಒಬ್ಬ ಡಕಾಯ್ತವ ಹೊಂಟ ಪಕ್ಕ ಅಂದ್ರ ಡಕಾಯ್ತವ ಮನೆ ಪ್ರವೇಶ ಆದ. ಮನೆಯಾರ ಎಲ್ಲಾರು ಕೊಂದ್ ಹಾಕ್ತ. ಕೊನೆಗೆ ತಾನರ ಸಾಯಿ ಹೊಡ್ಕೊಂಡು ಸಾಯ್ತಾನ. ಇನ್ನು ಬಾಗಲ ದಾಟು ಇಲ್ಲವಾಗ ಪೊಲೀಸರಿಂದ ಹೊಡ್ಸ್ಕೊಂಡು ಸಾಯ್ತಾನ. ಹೌದಿಲ್ಲ? ಡಕಾಯ್ತ. ಹಂಗ ಭೇದ ಅನ್ನುವಂತ ಡಕಾಯ್ತ ಆ ಧರ್ಮಿ ಅನ್ನುವಂತ ಘಟದೊಳಗ ಹೋಗಿದ್ದ ಅಂತ ಭಾವಿಸಿದ್ರ ಮೊದಲ ಧರ್ಮಿ ರೂಪ ಘಟವನ್ನ ನಾಶ ಮಾಡಿ ತಾನು ನಾಶ ಆಗ್ತದೆ. ಅದಕ್ಕೆ ಲೋಕದೊಳಗ ಯಾವ ಆತ್ಮಹತ್ಯೆ ಮಾಡ್ಕೊಳ್ತಾನೋ ಅವನು ನಿಂದನಿಗೆ ಯೋಗ್ಯನಾಗುತ್ತಾನೆ. ಆತ್ಮಹತ್ಯೆ ಮಾಡ್ಕೊಳ್ಳೋ ಏನ್ ಮಾಡ್ತಾನ? ನಿಂದಿತನ ಅದಕ್ಕೆ ಆತ್ಮಹತ್ಯೆ ತನ್ನ ತಾನು ಮುಗಿಸ್ಕೊಳ್ಳವ ನಿಂದಿತ ಆಗುದಿಲ್ಲ. ಹಂಗ ಭೇದ ಅನ್ನುವಂತಹದ್ದು ಆಶ್ರಯ ಕೊಟ್ಟ ಧರ್ಮಿ ನಾಶ ಮಾಡಿ ತಾನು ನಾಶ ಆಗ್ತಿತ್ತು ಅಂದ್ರ ಆ ಭೇದ ನಿಂದನೆಗೆ ಯೋಗ್ಯ ಆಗ್ತದ. ಅಂದ್ರೇನು? ಅದು ಅವಾಗ ಏನಾಗ್ಬಿಡ್ತತ್ರಿ, ಏನ್ ನಾಶ ಆಗವಲ್ದಕ್ ಬಿಡು ಅಂದ್ರ ಭೇದ ನಾಶ ಆಗೋದ್ರ ಆಗ್ಲಿ, ನಾವು ಅದಕ್ಕ ಒಪ್ಪಿಗೆ ಅದ ವೇದಾಂತಿಗಳಂತಾರ. ಆದ್ರ ಧರ್ಮಿನ ನಾಶ ಮಾಡಾಕತ್ತಲ್ಲ ಅದು ಧರ್ಮಿ ನಾಶ ಮಾಡೋ ಅದು ಸ್ವಭಾವ ಐತದ ಅಂತ. ಮತ್ ಧರ್ಮಿ ನಾಶ ಮಾಡ್ತಂದ್ರ ಮತ್ತ ಬಡ್ಡಿ ಆಶಯಕ್ಕಾಗಿ ಹಸುರು ಕಳ್ಕೊಂಡಂಗ ಆಗ್ಬಿಡ್ತೈತಿ. ಬಡ್ಡಿ ಬರ್ತದ ಅಂತ ಹೇಳಿ ಹಸುರು ಕೊಟ್ಟೆಪ್ಪ ಒಂದ್ 2 ತಿಂಗಳು ಕೊಟ್ಟಂಗ ಮಾಡ್ತಾನ, ಹೋಗ್ಬಿಡ್ತಾನ ಕರ್ಕೊಂಡು ಹೋಗ್ಬಿಡ್ತಾನ. ಹೌದಿಲ್ಲ? ಹಂಗ ಭೇದ ಅಂದಕ್ಕ ಭೇದದ ಬಯಕೆ ಎಷ್ಟದ ನಿನಗ? ದ್ವೈತಕ್ಕ ದ್ವೈತವಾದಿ ನಿನಗ್ ಭೇದದ ಮೇಲೆ ಎಷ್ಟು ಪ್ರೀತಿ ಅದ ನಿನಗ? ಆ ಭೇದ ಇಟಾಕ್ ಹೊಂಟಿದಿ ಧರ್ಮಿ ರೂಪ ಘಟದಲ್ಲಿ. ಅದ್ ಮೊದಲು ಧರ್ಮಿನ ನಾಶ ಮಾಡ್ತದ. ಧರ್ಮಿ ನಾಶ ಆತಂದ್ರ ಏನ? ಶೂನ್ಯ ಪತ್ತಿ ಬರ್ತಾವ. ಆತ್ಮನನ್ನು ಸಿದ್ಧ ಮಾಡಾಕ ಹೋಗ್ಬೇಕು, ಎಲ್ಲಾ ಮಿಥ್ಯಾಕರಿಸ್ಬೇಕು, ಆತ್ಮನನ್ನು ಸಿದ್ಧ ಮಾಡ್ಬೇಕು. ಆತ್ಮ ಒಂದೇ ಸತ್ಯ ಅಂತ. ನೀನು ಭೇದ ಹಿಡ್ಕೊಂಡು ಹೊಂಟಿದಿ ಆತ್ಮನ. ಆ ಭೇದದ ಒಂದು ದೃಷ್ಟಿಯಿಂದ ಕೊನೆಗೆ ವಿಚಾರ ಮಾಡಿದ್ರ ಆ ಭೇದ ಎಲ್ಲಿ ಆಶ್ರಯ ಮಾಡ್ತತೆ ಅದನ್ನ ಮೊದಲು ಕೊಲ್ತದ್ಮೇಲೆ ಆ ಆತ್ಮ ಮಿಥ್ಯ ಅದ. ನಿನ್ನ ಪ್ರಕಾರ ಆತ್ಮ ಮಿಥ್ಯ ಅದ. ಹಂಗಾರ ಏನ್ ಬಂತು ಅಂದ್ರೆ ಅಪಶುದ್ಧ ಅಂತ ಬಂತು, ಶೂನ್ಯ ಪತ್ತಿ ಬಂತು. ನಿನ್ನ ಪ್ರಕಾರ ಶೂನ್ಯ ಪತ್ತಿ ಬಂತು. ಅಂದ್ರ ಆತ್ಮ ಧರ್ಮಿ ರೂಪ ಆತ್ಮನೇ ಹೆಂಗ ಧರ್ಮಿ ರೂಪ ಘಟ ನಾಶ ಆಗಿ ಹೋಗ್ತಂದ್ರ ಮತ್ತ ಅಲ್ಲಿ ಪಟ ಮೊದಲ ನಾಶ ಆಗಿ ಪಟ ಘಟಕ್ ಬಿಟ್ಟು ಪಟಾದಿಗಳು ಎಲ್ಲ ಬಿಟ್ಟಿ ಅವನ್ನ ಅವುಗಳ ಭೇದಗಳನ್ನು ಬಿಟ್ಟಿ ಇದೇ ಸ್ವರೂಪದ ಭೇದಗಳದ್ದಾಗಿ ಒಂದೇ ಐತಿ ಧರ್ಮಿ ಅಂದಿ. ಆ ಭೇದ ಧರ್ಮಿಯನ್ನ ಮೊದಲ ನಾಶ ಮಾಡಿ ತಾನು ನಾಶ ಆಗ್ತದ. ಹಂಗ ನಾಶ ಆಗುವಲ್ಲಾಕ ಧರ್ಮಿ ನಾಶ ಮಾಡ್ತಂದ್ರ ಏನ್ ಉಳಿತು? ಜೀರೋ ಉಳಿತು. ಹಂಗ ಧರ್ಮಿ ರೂಪ ಆತ್ಮ ಅಂದ್ರೆ ಈ ಸಿದ್ಧಾಂತಕ್ಕೆ ಬಂದ್ರ ಇದು ನಾಶ ಆಗ್ತದೆ, ಅಪಸಿದ್ಧಾಂತ ಬಂತು. ಅದಕ್ಕ ಶೂನ್ಯವಾದ ಪ್ರಸಂಗ ಬರ್ತದ. ಭೇದ ಸಿದ್ಧ ಮಾಡಕ್ ಹೋಗಿ ಏನು ತನ್ನ ಭಾವವಾದವನ್ನ ನಾಶ ಮಾಡಿ. ಭಾವವಾದ ಅಂದ್ರೆ ಸದಾ ಇರುವಿಕೆಯನ್ನ. ಭಾವವಾದ ಬಂದ್ರೇನು?
ಆತ್ಮ ಇದ್ದಾನೆ ಅನ್ನೋದು ಭಾವವಾದ, ಅದು ನಾಶ ಆಯ್ತು. ಭೇದ ಸಿದ್ಧ ಮಾಡಕ್ ಹೋದ್ರ ಆತ್ಮನ ಇರುವಿಕೆ ಆತ್ಮನ ಇರುವಿಕೆಯನ್ನ ನಾಶ ಮಾಡ್ಕೊಂಡಂಗ ಆತ್ ನಾವ್. ಅಂದ್ರೇನು, ಆತ್ಮ ಇಲ್ಲ ಅಂತ ಇನ್ನು ಅಂತ ಅನ್ನುವಂತ ಭಾವ ಬಂತು. ಆ ಆತ್ಮ ಇಲ್ಲ ಅನ್ನುವಂತ ಭಾವ ಬಂತು ಅಂದ್ರೆ ಶೂನ್ಯವಾದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಇದು ದೋಷದಿಂದ ಕೂಡ್ಕೊಂಡ ಅಪಸಿದ್ಧಾಂತ ಪ್ರಾಪ್ತಿ ಆಗ್ತದೆ. ಅಂದ್ರೆ ಅಪಸಿದ್ಧಾಂತ ಅಂದ್ರೇನು, ಯಾವ ಅನ್ಯರ ಸಿದ್ಧಾಂತವನ್ನ ಸ್ವೀಕಾರ ಮಾಡಿ ನಮ್ಮ ಸಿದ್ಧಾಂತವನ್ನೇನು ನಾಶ ಮಾಡ್ಬೋದು. ಅಪಸಿದ್ಧಾಂತ ಅಂದ್ರೆ ಶೂನ್ಯವಾದವನ್ನು ಏನಪ್ಪಾ ಅಂತ ಸ್ವೀಕಾರ ಮಾಡದಂಗ ಆತು ಅಂತ ಈ ರೀತಿ ಹೇಳಿ. ಮುಂದ ಏನಂತಾನ ಮತ್ ಪ್ರಶ್ನೆ ಮಾಡಿ, ಭೇದವಾದಿ ಏನಂತಾನ, ಆ ಸ್ವರೂಪ ಭೇದವು ತನ್ನಲ್ಲಿ ತಾನು ಭೇದವಾಗಿ ಧರ್ಮಿ ಘಟ ಸ್ವರೂಪವಾಗಿರುತ್ತದೆ, ನಾಶವಾಗಿಲ್ಲ ಎಂದು ಶಂಕೆಯನ್ನು ಮಾಡಿದ್ದಾರೆ. ಆ ಭೇದವಾದಿ ಏನಂತಾನ, ಆ ಸ್ವರೂಪ ಭೇದ ಏನು, ಒಂದು ಆ ಧರ್ಮ ರೂಪ ಭೇದ ಸ್ವರೂಪ ಭೇದ ಅಂತ ಕೇಳಿದ್ರ, ಧರ್ಮ ರೂಪ ಅಂತ ಹೇಳಿದ ದೋಷ ಬಂತು, ಕೈ ಬಿಟ್ಟ. ಭೇದ ಸ್ವರೂಪ ಭೇದ ಅಂದ್ರ ಅದು ಸ್ವರೂಪ ಭೇದ ಧರ್ಮೀಯ ರೂಪವಾಗಿ ಧರ್ಮೀಯ ಸ್ವರೂಪವಾಗಿ ಇರ್ತತಿ. ಅಂತ ಆ ಧರ್ಮೀಯ ಸ್ವರೂಪವಾದಂತ ಸ್ವರೂಪ ಭೇದ ತನ್ನಲ್ಲೇ ತಾನು ಭೇದವಾಗಿ ಧರ್ಮಿ ಸ್ವರೂಪವಾಗಿ ಇರ್ತೈತಿ, ಅದು ನಾಶ ಆಗುವುದಿಲ್ಲ, ಭೇದ ನಾಶ ಆಗುವುದಿಲ್ಲ ಅಂತ ಶಂಕಾ ಮಾಡಿದ್ರ, ಹಾಗಾದ್ರೆ ಆ ಭೇದವು ಘಟ ಪ್ರತ್ಯಕ್ಷವಾಗಿ ಕಂಡಂತೆ ಕಾಣಬಹುದಾಗಿತ್ತಲ್ಲ. ಭೇದನ ನಾಶ ಆಗ್ಲಿಲ್ಲ, ಅಥವಾ ಭೇದ ಘಟದ ಸ್ವರೂಪವಾಗಿ ಐತೆ ಅಂದ್ಮೇಲೆ ಘಟ ಪ್ರತೀತಿ ಆದಂತೆ ಭೇದವು ಪ್ರತೀತಿ ಆಗ್ಬೇಕಾಗಿತ್ತಲ್ಲ ಅಂತ. ಆದ್ರಿಂದ ಸ್ವರೂಪ ಭೇದ ಹೇಳೋದು ಯೋಗ್ಯ ಅಲ್ಲ ಅಂತ ಮಾಡ್ತಾರೆ. ಒಂದು ನುಡಿ ಹೆಚ್ಚಿಗೆ ಕೈಲಿ ಹಾಕ್ಯಾನ. ವಸ್ತುವಿನ ಭೇದವನ್ನು ಸ್ವಸ್ತಾಗಿ ತೋರಿದರೆ ಶಿಸ್ತಿನಿ ಮತ್ತೆ ಕಾಣುತ್ತವಿರಬೇಕು, ವಸ್ತುವಿನ ಹಾಗೆ ಸರ್ವರಿಗೆ. ಸುಪುತ್ರ ಪಾರ್ವತಿದ್ರು ನೋಡಿ ಏನ್ರಿ, ವಸ್ತುವಿನ ಭೇದ ಅಂದ್ರ ಧರ್ಮಿ ರೂಪ ಘಟದ ಸ್ವರೂಪ ಭೇದ. ವಸ್ತುವಿನ ಭೇದ ಇರೋದು ಒಂದೇ ಧರ್ಮಿ ಒಪ್ಪ್ಯಾರೀಗ, ಅದ್ರ ಬಿಟ್ಟು ಬೇರೆ ಏನಿಲ್ಲ. ಅದು ಆ ಸ್ವರೂಪ ಭೇದ ಹೇಳುವಾಗ ಧರ್ಮಿ ಸ್ವರೂಪವಾಗಿರ್ತಕ್ಕದು. ಆ ಧರ್ಮೀಯ ಸ್ವರೂಪ ಭೇದ ಅದು ಐತಂದ್ರ, ಆ ಭೇದವು ಘಟದಲ್ಲಿ ಐತೆ ಅಂತ ಹೇಳಿದ್ರ ಘಟ ಪ್ರತ್ಯಕ್ಷವಾಗಿ ತೋರಿದಂತೆ ಆ ಭೇದವು ಕೂಡ ನಿರಪೇಕ್ಷಿಕವಾಗಿ ಪ್ರತೀತಿ ಆಗಬೇಕಾಗಿತ್ತು. ಸರ್ವರಿಗೂ ಪ್ರತ್ಯಕ್ಷವಾಗಿ ಪ್ರತೀತಿ ಆಗಬೇಕಾಗಿತ್ತು. ಭೇದ ಪ್ರತ್ಯಕ್ಷವಾಗಿ ಪ್ರತೀತಿ ಎಲ್ಲರಿಗೆ ಆಗ್ತಿತ್ತು. ನಾವು ಘಟ ಪ್ರತ್ಯಕ್ಷ ಆದಂತೆ ಒಬ್ಬೊಬ್ಬರಿಗೆ ಸಂಶಯಕ್ಕೆ ಕಾರಣ ಆಗ್ತದೆ. ಭೇದ ಇತ್ತೋ ಇಲ್ಲೋ ಅಂತ ಸಂಶಯಕ್ಕೆ ಕಾರಣ ಆಗ್ತದೆ. ಪ್ರತ್ಯಕ್ಷವಾಗಿ ಪ್ರತೀತಿ ಆಗುದಿಲ್ಲ. ಪ್ರತ್ಯಕ್ಷವಾಗಿ ಪ್ರತೀತಿ ಆಗಿದ್ದು ಸಂಶಯಕ್ಕೆ ಕಾರಣ ಆಗುದಿಲ್ಲ. ಸಂಶಯಕ್ಕೆ ಕಾರಣ ಆಗುತ್ತೆ ಅಂದ್ರ ಪ್ರತ್ಯಕ್ಷವಾಗಿ ಪ್ರತೀತಿ ಆಗಿಲ್ಲ. ಈಗ ಘಟ ಎದುರುಗಡೆ ಇಟ್ಟಾದ್ರೆ ಅದು ಘಟ ಹೌದು ಅಲ್ವೋ ಅಂತ ನಿಮ್ಗೇನು ಸಂಶಯ ಬರ್ತದೆ? ಇಲ್ಲ. ಘಟ ಆದಂತೆ ಅದು ಪ್ರತೀತಿ ಆಗಿದ್ರೆ ಅದರಲ್ಲಿ ಯಾಕೆ ಸಂಶಯ ಬರ್ತಿತ್ತು? ಹಂಗಾರೆ ಇದ ಭೇದ ಐತೋ ಇಲ್ಲೋ ಸಂಶಯ ಬರಾಕತ್ತಂದ್ರ ಅದು ಪ್ರತ್ಯಕ್ಷವಾಗಿ ಕಂಡಿಲ್ಲ. ಹಂಗಾರೆ ಭೇದ ಸ್ವರೂಪವಾಗಿ ಆ ಧರ್ಮಿ ಸ್ವರೂಪವಾಗಿದ್ದಿದ್ರ ಧರ್ಮಿ ಹೆಂಗ ಪ್ರತ್ಯಕ್ಷವಾಗಿ ಪ್ರತೀತಿ ಆಗ್ತದ, ಆ ಭೇದವು ಪ್ರತ್ಯಕ್ಷವಾಗಿ ಪ್ರತೀತಿ ಆಗ್ಬೇಕಾಗಿತ್ತು, ಸಂಶಯಕ್ಕೆ ಕಾರಣ ಆಗಬಾರ್ದಾಗಿತ್ತು. ಆದ್ರಿಂದ ಸ್ವರೂಪ ಭೇದ ಸರಿ ಅಲ್ಲ ಅಂತ ಹೇಳ್ತಾರೆ. ಈಗ ಗುರುಗಳು ಹೇಳ್ತಾರೆ, ಹೇ ಶಿಷ್ಯ, ಈ ರೀತಿ ಭೇದವು ಹೊರಗಿನ ಘಟಪಟಾದಿ ಜಡಗಳಲ್ಲಿ ಇಲ್ಲದ ಮೇಲೆ ಘಟಪಟಾದಿಗಳಲ್ಲೇನ ಯಾವುದೇ ಸ್ವರೂಪ ಭೇದದಿಂದ ಆದ್ರೂ ಧರ್ಮ ರೂಪ ಭೇದವನ್ನ ಒಪ್ಪಿದ್ರು ಕೂಡ ಭೇದ ಸಿದ್ಧ ಆಗ್ಲಿಲ್ಲ, ಘಟಪಟಾದಿಗಳಲ್ಲಿನೇ ಭೇದ ಸಿದ್ಧ ಆಗ್ಲಿಲ್ಲ ಅಂದ್ರೆ ಆತ್ಮದಲ್ಲಿ ಎಲ್ಲಿ ಭೇದ ಹೇಳ್ತೀನಿ ನೀನು? ಆತ್ಮದಲ್ಲಿ ಭೇದ ಹೇಳಕ್ ಬರಂಗಿಲ್ಲ. ಅದು ಕಾರಣಂ ಭೇದವಿದು ಬಾಹ್ಯದಲ್ಲಿ ಘಟ ಮೊದಲಾದವಕ್ಕೆ ಮಿಥ್ಯೆಯನಲ್ ಆತ್ಮನೋಳ್ ಅದು ಪದವಿಡದು ಸತ್ಯವು ಎಲೆ ವತ್ಸ. ಏನ್ರಿ ವತ್ಸ ಅಂದ್ರ ಮಗನೇ ಕೇಳು ಅಂತ. ಅಲ್ಲ, ಈ ಮ್ಯಾಗಿನ ರೀತಿಯಿಂದ ವಿಚಾರ ಮಾಡಿ ನೋಡಿದ್ರ ಧರ್ಮ ರೂಪದಿಂದ ಆಗಲಿ ಸ್ವರೂಪ ಭೇದ ಅಂತ ಒಪ್ಪಿದ್ರು ಕೂಡ ಈ ಘಟಪಟಾದಿಗಳಲ್ಲಿ ಭೇದನ ಸಿದ್ಧ ಆಗ್ಲಿಲ್ಲ ಅಂದ ಮೇಲೆ ಅಲ್ಲಿ ಆತ್ಮ ಅನ್ನೋಳ್ ಅದು ಪದವಿಡದು ಅಂದ್ರೆ ಹೆಜ್ಜೆ ಇಡೋದು. ಹೆಜ್ಜೆನೆ ಇಡಂಗಿಲ್ಲ. ಊರಿಗ್ ಬಂದ್ರ ನೀರಿಗ್ ಬರ್ತಾರ, ಊರಿಗ್ ಬಂದ್ರೆ ಏನ್ ಮಾಡ್ತಾರ? ನೀರಿಗ್ ಬರ್ತಾರ. ಊರಿಗೆ ಬಂದ್ ಕೊಡ್ಲಿಲ್ಲ ಅವ್ರನ್ನ
ಆ ನೀರ್ ತರಕೆಲ್ಲಿ ಆ ಊರಾಗ ಎಲ್ಲಿ ಕಾಣ್ತಾರಪ್ಪ ನಿನಗೆ? ಹೌದಲ್ಲ? ಈಗ ಘಟಪಟಾದಿಗಳಲ್ಲೇನೆ ಭೇದಿಲ್ಲ ಅಂದ್ರ ಆತ್ಮನ ಸಮೀಪ ಎಲ್ಲಿ ಬರ್ತದ? ಹೌದಲ್ಲ? ಭೇದ ಪದವಿಡದು, ಹೆಜ್ಜೆ ಇಡದು. ಆತ್ಮನಲ್ಲಿ ಭೇದ ಇಲ್ಲ. ಸುಮ್ಮನ ಆತ್ಮನಲ್ಲಿ ಭೇದ ಇಲ್ರಿ, ಜಗತ್ನ್ಯಾಗ ವ್ಯಾವಹಾರಿಕ ಭೇದ ಐತ್ರಿ ಅಂತ ಹಿಂಗ ಹೇಳ್ಬಿಟ್ಟಿದ್ರ ನಿನಗೂ ಇಟ್ಟು ತಗಲ್ ಹಾಕೊಳ್ಳೋ ಚಾನ್ಸ್ ಹಾಕಿದ್ರ. ಆತ್ಮದಲ್ಲಿ ಭೇದ ಒತ್ತನ್ಯಾಗ ಆತ್ಮದಲ್ಲಿ ಭೇದ ಐತ್ರಿ ಅಂದಿ. ಜಡದಲ್ಲೇ ಭೇದ ಇಲ್ಲ ತೋರಿಸ್ತೇನೆ ಬಾ ನಿನಗ. ನೋಡ್ರಿ, ಜಡದಾಗನ ಭೇದ ಇಲ್ವಾ ಅಂತ ತೋರಿಸ್ತಾನೆ ಅಂದ್ರೆ ಎಲ್ಲಾ ಕೂಡಿ ಹಾರಿ ಕೊಡ್ಬೋದು. ವೇದಾಂತ ಎಷ್ಟು ಯುಕ್ತಿಯಿಂದ ಅದಕ್ಕೆ ಈ ರೀತಿ ಹೇಳ್ತಾರೆ. ಅದಕ್ಕೆ ಔಕ್ತ ರೀತಿ ಸ್ವರೂಪ ಭೇದವನ್ನು 4 ಅವ್ರು ಹೇಳ್ತಾರ ನೋಡ್ರಿ. ಇದು ಸರ್ವಜ್ಞತ್ವಾದಿ ಮುನಿಗಳು ಚಿತ್ಸುಕಿ ಆಚಾರ್ಯ ಸರ್ವಜ್ಞತ್ವಾದಿ ಮುನಿಗಳಲ್ಲ, ಬಹಳ ಕಠಿಣ ಗ್ರಂಥಗಳು. ಅಲ್ಲಿಗೆಲ್ಲ ವಿಷಯ ತಗೊಂಡ್ ಬರ್ತಾರ ಅಪ್ಪ. ಚಿತ್ಸುಕಿ, ಖಂಡನ ಖಾದ್ಯ ಏನ್ರಿ, ಇವೆಲ್ಲ ಮೊದಲ ಕಠಿಣ ಗ್ರಂಥಗಳು. ನಾವು ಚಿತ್ಸುಕಿ ಎನ್ನುವಂತದ್ದು ಆ ಚಿತ್ಸುಕಿ ಆಚಾರ್ಯರು ಬರೆದಂತ ಗ್ರಂಥ. ಅವರು ಈ ವಿಷಯ ಅಲ್ಲಿ ಬರ್ದದ್ದನ್ನು ಇಲ್ಲಿ ಹೇಳ್ಯಾರ, ನಿಜಗುಂಡ್ರು ಇಲ್ಲಿ ಹೇಳ್ಯಾರ. ಆ ನಿಜಗುಂಡ್ರದ ಆ ಪದ್ಯಗಳ ಅಭಿಪ್ರಾಯವನ್ನ ಶಿವಪತ್ರಪ್ಪರು, ಸಿದ್ದಾಳಪ್ಪರು ಹೇಳಿದ್ದನ್ನ ಇಲ್ಲಿ ಬರದಾರ. ಏನಂತ ಅವ್ರ ಚಿತ್ಸುಕಿ ಆಚಾರ್ಯ ಏನ್ ಹೇಳ್ತಾರ, ಅದು ಪ್ರಮಾಣ ಕೊಡ್ತಾರ. ಸಾಪೇಕ್ಷತ್ವಾತ್ ಸಾವದೇಶ ತತ್ವೇ ಅದ್ವೈತ ಪ್ರಸಂಗತಃ ಏಕ ಭಾವವಾದ ಸಂದೇಹಾತ್ ನ ರೂಪಂ ವಸ್ತುನೋ ವಿಧ. ಟೀಕಾ ಹೇಳ್ತಾರೆ, ಧರ್ಮಿಯಲ್ಲಿ ಭೇದವು ಸ್ವರೂಪದಿಂದ ಇರುತ್ತದೆಂದು ವಾದಿಯು ಹೇಳಿದರೆ. ನೋಡ್ರಿ, ಧರ್ಮಿ ಅನ್ನೋದು ಘಟ ಆಗಿತ್ತಲ್ಲ, ಧರ್ಮಿಯಲ್ಲಿ ಭೇದ ಅದು ಸ್ವರೂಪದಿಂದ ಅದ. ಮೊದಲು ಧರ್ಮ ಭೇದ ಅಂತ ತಗೊಂಡಿದ್ರಲ್ಲ, ಅದನ್ನ ಬಿಟ್ಟು ಈಗ ಮೊದಲನೇ ಸ್ವರೂಪ ಭೇದ ತಗೊಂಡ ಅಂತ ತಿಳ್ಕೊರಿ. ಧರ್ಮಿಯಲ್ಲಿ ಭೇದ ಸ್ವರೂಪದಿಂದ ಅಂತ ಒಪ್ಪಿದ್ರ ಏನ್ ದೋಷ ಹೇಳಿದ್ರ ಅವರು ಚಿತ್ಸುಕಿ ಆಚಾರ್ಯರು? ಏನ್ ಹೇತು ನಾಳೆ 4 ಹೇತು ಕೊಡ್ತಾರ ನೋಡ್ರಿ. ಒಂದ್ ವೇಳೆ ಸ್ವರೂಪ ಭೇದ ಅಂತ ಅಂದ್ರ, ಧರ್ಮಿಯಲ್ಲಿ ಸ್ವರೂಪ ಭೇದ ಅಂದ್ರ ಏನಂತ? ಧರ್ಮಿಯಲ್ಲಿ ಸ್ವರೂಪ ಭೇದ ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡುವುದರಿಂದಲೂ, ಧರ್ಮಿಯಲ್ಲಿ ಭೇದ ಸ್ವರೂಪದಿಂದ ಅದ ಅಂತ ಅಂದ್ರ ಅದು ಸಿದ್ಧ ಆಗೋದಿಲ್ಲ. ಸ್ವರೂಪ ಭೇದ ಸಿದ್ಧ ಆಗೋದಿಲ್ಲ. ಯಾಕ? ಅದಕ್ಕೊಂದು ಹೇತು ಕೊಡ್ತಾರ. ಏನಂತ? ಅದು ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡುವುದರಿಂದ ಅದು ಸ್ವರೂಪ ಭೇದ ಅಂತ ಅಲ್ಲಿ ಹೇಳಾಕ್ ಬರುದಿಲ್ಲ ಏನ್ರಿ. ಸ್ವರೂಪ ಭೇದ ಅಂತ ಧರ್ಮಿಯಲ್ಲಿ ಸ್ವರೂಪ ಭೇದ ಹೇಳಾಕ್ ಬರಂಗಿಲ್ಲ. ಸ್ವರೂಪ ಭೇದ ಹೇಳಿದ್ರ ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡಬಾರದಾಗಿತ್ತು. ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡ್ತೈತಿ ಅಂದ್ರ ಅದು ಸ್ವರೂಪ ಭೇದ ಆಗುದಿಲ್ಲ. ನಾವು ಘಟದಲ್ಲಿ ಭೇದ ಹೇಳ್ತೇವಂದ ಹೇಳುವಾಗ ಘಟದಲ್ಲಿ ಯಾವುದರ ಭೇದ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಪಟ ಭೇದದ. ಪಟ ಏನ್ ಆಗ್ತದು ಭೇದಕ್ಕ? ಪ್ರತಿಯೋಗಿ ಆತಿಲ್ಲ. ಪ್ರತಿಯೋಗಿನ ಅಪೇಕ್ಷೆ ಮಾಡ್ಕೊಂಡ ಅಲ್ಲಿ ಭೇದ ತೋರ್ತಿಲ್ಲ. ಹಂಗ ಸ್ವರೂಪ ಭೇದ ಆಗಿದ್ರ ಪ್ರತಿಯೋಗಿನ ಯಾಕೆ ಅಪೇಕ್ಷೆ ಮಾಡ್ಬೇಕಾಗಿತ್ತು? ಸ್ವರೂಪ ಅದು ನಿರಪೇಕ್ಷ ಒಂದು ಪ್ರತೀತಿ ಆಗ್ಬೇಕಾಗಿತ್ತು. ನಿರಪೇಕ್ಷ ಪ್ರತಿ ಆಗ್ಬೇಕಿತ್ತು. ಹಂಗ ಅದ ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡುವುದರಿಂದ ಸ್ವರೂಪ ಭೇದ ಹೇಳಕ್ ಬರೋದಿಲ್ಲ. ಎರಡನೇ ಏತು ಕೊಡ್ತಾರ, ಪ್ರತಿಯೋಗಿಯ ಭೇದ ಸಹಿತ ಧರ್ಮ ಸ್ವರೂಪವಾದರೆ. ಈ ಎರಡನೇದಕ್ಕ ನೋಡಿ ಅವಾಗ ಹೇಳಿದ್ರಲ್ಲ, ಮೊದಲು ಹೇಳ್ಕೊಂಬ ಇಲ್ರಿ ಅದನ್ನ ತಪ್ಸಾಕ ಏನ್ ಮಾಡಿದವ? ಇಲ್ರಿ, ಪ್ರತಿಯೋಗಿ ಸಹಿತವಾದ ಅದರ ಭೇದವು ಧರ್ಮೀಯ ಸ್ವರೂಪವಾಗಿರುತ್ತದೆ ಅಂದ. ಪ್ರತಿಯೋಗಿಯು ಅದರ ಭೇದ ಸಹಿತವಾಗಿ, ಆ ಪ್ರತಿಯೋಗಿಯು ತನ್ನ ಭೇದ ಸಹಿತವಾಗಿ ಧರ್ಮಿ ಸ್ವರೂಪವಾಗಿರುತ್ತದೆ ಅಂದ. ಹಿಂಗ್ ಹೇಳುವುದರಿಂದ ನೀ ಹೇಳದೆ ಎದುರು ಅದ್ವೈತ ಪ್ರಸಂಗ ಬರುವುದರಿಂದಲೂ, ಈ ಸ್ವರೂಪ ಭೇದ ಹೇಳಕ್ ಹೊಂಟಿಯಲ್ಲ, ಅದ್ವೈತ ಪ್ರಸಂಗ ಬರ್ತದೆ. ನಿಮ್ದು ಹೇಳಿದ್ರಲ್ಲ, ಅದ್ವೈತ ಪ್ರಸಂಗ ನಮ್ದ ನೀವು ಒಪ್ಪದಂಗ ಆತಂತಂದ್ರಲ್ಲ, ಇದರಿಂದಲೂ ಕೂಡ ಸ್ವರೂಪ ಭೇದ ಹೇಳಕ್ ಹೋಗಿ ಈ ರೀತಿಯಾಗಿ ನಿಂದ ನಗಿಗೆ ಇಡತನ ಆತು. ಇನ್ನ ತನ್ನಲ್ಲಿ ತಾನೇ ಭೇದವಾಗಿರೋದು ಅಂತ ಹೇಳಿದರೆ ಅದ್ವೈತ ಪ್ರಸಂಗ ಬರ್ತತೆ ಅಂತ ತಿಳ್ಕೊಳ್ಳಂಡು ಅದನ್ನ ತಪ್ಸಾಕ, ಇಲ್ರಿ ಯಾವ ಪ್ರತಿಯೋಗಿನೂ ಅಪೇಕ್ಷೆ ಮಾಡೋದಿಲ್ಲ. ಪ್ರತಿಯೋಗಿ ಸಹಿತವಾದ ಅದರ ಭೇದ
ಧರ್ಮಿ ರೂಪನೂ ಆಗಿರೋದಿಲ್ಲ. ಆ ಧರ್ಮಿಯಲ್ಲಿನೇ ಭೇದ ಆ ಧರ್ಮಿ ಸ್ವರೂಪವಾಗಿರುತ್ತದೆ ಅಂತ ಹೇಳಿದ್ರ ಏನ ಅವಾಗ ಆ ಧರ್ಮಿ ಬಿಟ್ಟು ಇದು ಧರ್ಮಿ ಸ್ವರೂಪವಾಗಿ ಆ ಭೇದ ಅನ್ನುವಂಥದ್ದು ಧರ್ಮೀಯ ಸ್ವರೂಪವಾಗಿ ಧರ್ಮಿಯಲ್ಲೇ ಇರ್ತದ, ಯಾವುದನ್ನ ಅಪೇಕ್ಷೆ ಮಾಡಂಗಿಲ್ಲ ಅಂತಂದ್ರ ಆ ಸ್ವರೂಪ ಭೇದ ಧರ್ಮಿಯಲ್ಲಿ ಇದ್ದಂತ ಸ್ವರೂಪ ಭೇದ ಧರ್ಮಿಯನ್ನ ನಾಶ ಮಾಡಿ ತಾನು ನಾಶವಾಗುತ್ತದೆ. ಅವ ಏನ್ ಉಳಿತಪ್ಪ? ಏನು ಉಳಿಲಿಲ್ಲ, ಅಪಸಿದ್ಧ ಅಂತ ಬಂತು ಅಂತ ಹೇಳಿ ಇವೆಲ್ಲ ನೆನಪಿರ್ಬೇಕು. ಶೂನ್ಯವಾದ ಬಂತು, ಏನ್ ಉಳಿಲಿಲ್ಲ. ಏನ್ ಉಳಿಲಿಲ್ಲ ಅಂದ್ರೆ ಏನು ಇಲ್ಲದಂತ ಅಂತಂದ್ರೆ ಶೂನ್ಯವಾದ ಬಂತು, ಶೂನ್ಯ ಅಪಸಿದ್ಧ. ಏನ ಘಟದಲ್ಲಿ ಭೇದವಿದೆ ಎಂಬುದನ್ನು ಕೇಳಿ, ಘಟದಲ್ಲಿ ಭೇದವಿದೆ ಎಂಬುದನ್ನು ಕೇಳಿ ಸಂಶಯ ಬರುವುದರಿಂದಲೂ ಏನ್ರಿ ಘಟದಲ್ಲಿ ಅದರ ಸ್ವರೂಪವಾಗಿ ಭೇದ ಐತಿ. ಘಟದಲ್ಲಿ ಧರ್ಮಿ ರೂಪ ಘಟದಲ್ಲಿ ಸ್ವರೂಪ ಭೇದ ಅದ್ರ ಸ್ವರೂಪವಾಗಿ ಐತಿ ಅಂದ್ರ ಅವ ಮನುಷ್ಯನಿಗೆ ಆ ಸ್ವರೂಪ ಭೇದ ಪ್ರತ್ಯಕ್ಷ ಆಗದೆ ಇದ್ದಾಗ ಭೇದ ಐತೋ ಇಲ್ಲೋ ಅಂತ ಸಂಶಯ ಬರಾಕ ಚಾಲು ಮಾಡ್ತು. ಆ ಸಂಶಯ ಬರುವುದರಿಂದಲೂ ಭೇದವು ಅದು ಸ್ವರೂಪವಾಗಿ ಘಟದ ಸ್ವರೂಪವಾಗಿ ಧರ್ಮಿ ಸ್ವರೂಪವಾಗಿ ಇಲ್ಲ. ಇದ್ದಿದ್ರ ಘಟ ತೋರಿದಂತೆ ಅದು ನಿರಪೇಕ್ಷ ಪ್ರತೀತಿ ಆಗಬೇಕಾಗಿತ್ತು. ನಿರಪೇಕ್ಷ ಪ್ರತೀತಿ ಆಗದಿಲ್ಲ ಅಂದ್ರೆ ಸಂಶಯ ಬರ್ತಿದ್ದಿಲ್ಲ. ನಿರಪೇಕ್ಷ ಪ್ರತೀತಿ ಆಗಿದ್ರ ಸಂಶಯ ಬರ್ತಿದ್ದಿಲ್ಲ. ಸಂಶಯ ಬರಾಕತ್ತದ, ನಿರಪೇಕ್ಷ ಪ್ರತೀತಿ ಆಗಿಲ್ಲ. ಅದು ಈ ರೀತಿಯಾಗಿ ಸ್ವರೂಪ ಭೇದವನ್ನು ಒಪ್ಪಿದ್ರ ಈ 4 ದೋಷಗಳು. ಇನ್ನು ಧರ್ಮ ರೂಪ ಭೇದವನ್ನು ಒಪ್ಪಿದ್ರ ಧರ್ಮ ಇಲ್ರಿ, ಮೊದಲು ಹೇಳಿದ್ರಲ್ಲ ನಾವ ಅದು ಸ್ವರೂಪ ಭೇದ ಅಲ್ರಿ, ಅದು ಧರ್ಮ ರೂಪ ಭೇದ ಅಂತ ಒಪ್ತೇನೆ. ಮೊದಲು ಅಂದಿದ್ನಲ್ಲ, ಧರ್ಮಿ ಪ್ರತಿಯೋಗಿಗಳ ಜ್ಞಾನಕ್ಕೆ ಅಧೀನವಾಗಿ ತೋರುವುದೇ ಭೇದವಾಗಿದೆ. ಏನ್ರಿ ಮೊದಲು ಭೇದ ಏನ್ ಹೇಳಿದ್ರ ಅವರು? ಭೇದ ತೋರ್ಬೇಕಾಗಿತ್ತು ಅಂದ್ರ ಧರ್ಮಿ ಮತ್ತು ಪ್ರತಿಯೋಗಿಗಳ ಜ್ಞಾನ ಆದ ಮೇಲೆ ವಿಶಿಷ್ಟ ರೂಪ ಭೇದ ತೋರುತ್ತದೆ. ಅವ ಜ್ಞಾನ ಆಗಲಾರದೆ ತೋರಂಗಿಲ್ಲ. ಧರ್ಮಿಯನ್ನ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಅದು ಪಟದ ಭೇದ ಘಟರೂಪ ಧರ್ಮಿಯನ್ನ ಆಶ್ರಯ ಮಾಡಿಕೊಂಡು ಧರ್ಮ ರೂಪವಾಗಿ ಐತಿ ಅಂತ ಒಂದ್ ವೇಳೆ ಅಂದ್ರ ಅಲ್ಲಿ 4 ದೋಷಗಳು ಬಂದ್ವಲ್ಲ. ಧರ್ಮ ಭೇದ ಒಪ್ಪಿದ್ರೆ ಏನ್ ದೋಷಗಳು ಬಂದ್ವು ಅಲ್ಲಿ? ಯಾವ್ಯಾವು? ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಿಕಾಪತ್ತಿ ಮತ್ತು ಅನವಸ್ಥಾ ದೋಷ ಬಂದು. ಹೌದಿಲ್ಲ? ಅಂದ್ರ ಅವೆಲ್ಲಾ ದೋಷಗಳು ಬಂದು ಆ ಭೇದ ಧರ್ಮ ರೂಪವಾಗಿ ಆ ಧರ್ಮೀಯನ್ನ ಆಶ್ರಯ ಮಾಡ್ಕೊಂಡು ಇರ್ತದಂದ್ರ 4 ದೋಷಗಳು ಬಂದು. ಸ್ವರೂಪ ಭೇದ ಒಪ್ಪಿದ್ರ ಮ್ಯಾಗಿನ 4 ದೋಷ ಹೇಳಿ, ಧರ್ಮ ರೂಪ ಭೇದ ಹೇಳಿದ್ರ ಇವನ್ ದೋಷ ಹೇಳಿದ್ರ. ಹಿಂಗ ಯಾವುದೇ ರೀತಿಯಿಂದಲೂ ಕೂಡ ಭೇದವನ್ನು ಹೇಳಕ್ ಆಕತೇನೋ? ಘಟಪಟಾದಿಗಳಲ್ಲೇ ಭೇದ ಇಲ್ಲ ಅಂದ್ಮೇಲೆ ಚೈತನ್ಯದಲ್ಲಿ ಆದ್ರೂ ಭೇದ ಹೇಳಕ್ ಆಕೈತೇನೋ? ಆಗಂಗಿಲ್ಲ. ಅದಕ್ಕ ಒಂದೇ ಒಂದು ಉಳಿದಿದ್ದು ಯಾವುದು? ಎಲ್ಲಾ ಮಿಥ್ಯ ಆದ್ರೂ ಪರಮಾರ್ಥ ರೂಪ ಚೈತನ್ಯ ಅದು ಒಂದು ಸತ್ಯವಾಗಿರುತ್ತದೆ. ಅದು ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿ ಅದೊಂದೇ ಸತ್ಯವಾಗಿರುತ್ತದೆ. ಅದನ್ನು ಬಿಟ್ಟು ಎಲ್ಲವೂ ಮಿಥ್ಯ ಇರುತ್ತದೆ. ಅದೇ ಎಲ್ಲರ ಸ್ವರೂಪವಾಗಿರುತ್ತದೆ. ಎಲ್ಲರ ಸ್ವರೂಪವಾಗಿರುತ್ತದೆ ಅಂತ ಈ ರೀತಿಯಾಗಿ ಹೇಳಿದ್ರು. ಇನ್ನು ಮುಂದ ಪ್ರಶ್ನೆ ಮಾಡ್ತಾರ. ಪ್ರತ್ಯಕ್ಷ ತೋರುವ ಭೇದವು ಮಿಥ್ಯೆಯಾಗಿದೆ ಎಂಬುದನ್ನು ತಾವು ಯುಕ್ತಿಯಿಂದ ನಿರಾಕರಣ ಮಾಡಿದ್ರು. ಅವಂತ ಅಂದ್ರೆ ಪ್ರತ್ಯಕ್ಷವಾಗಿ ತೋರು ಭೇದವನ್ನ ನನ್ನ ಬಾಯಿ ಮುಚ್ಚಿಸ್ಬಿಟ್ರಿ ಯುಕ್ತಿಯಿಂದ. ಯುಕ್ತಿಯಿಂದ ಏನ್ ಮಾಡಿದ್ರಿ ನೀವು? ಮಿಥ್ಯ ಅಂತೇಳಿ ನೀವು ನಿರಾಕರಣ ಮಾಡಿದ್ರಿ. ಭೇದವನ್ನು ಮಿಥ್ಯ ಅಂತ ನಿರಾಕರಣ ಮಾಡಿದ್ರಿ. ಹೌದು, ಯುಕ್ತಿಯಿಂದ ನೀವು ಬಹಳ ಹುಷಾರಿದ್ರಿ ನೀವು ವೇದಾಂತಿಗಳು. ಯುಕ್ತಿಯಿಂದ ಭೇದವನ್ನ ನಿರಾಕರಣ ಮಾಡಿದ್ರಿ. ಪ್ರಮಾಣ ಏನಾರ ಐತೆ ಅದಕ್ಕ? ಅಂದ್ರೆ ಪ್ರಮಾಣ ಪೂರ್ವಕವಾಗಿ ಹೇಳಿಲ್ಲ ಅಲ್ಲಿ ನೀವು. ಹಂಗ ವಾದ ಮಾಡ್ತೀರಿ. ಯಾವ ಆಕ್ಟ್ನ್ಯಾಗ ಏನ್ ಹೇಳ್ಯದ? ಕೆಲವೊಂದು ಆಕ್ಟದ್ದು ಇದಾಕ್ಬೇಕಾಯ್ತಂದ್ರ ವಕೀಲರದು ವಾದ ಮಾಡುವಾಗ ಇಂಥ ಸೆಕ್ಷನ್ ಹಿಂಗದ 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 ಹಂಗ ಪ್ರಮಾಣ ಪೂರ್ವಕವಾಗಿ ಹೇಳಿಲ್ಲ ನೀವು ಅಂತ ನಾವು ಪ್ರಮಾಣ ಪೂರ್ವಕವಾಗಿ ಹೇಳಿಲ್ಲ. ಮತ್ತ ಯುಕ್ತಿಯಿಂದ ಭೇದವು ಮಿಥ್ಯೆಯಿಂದ ಯಾಕೆ ಹೇಳ್ಬೇಕು? ಪ್ರಮಾಣ ಇಲ್ಲ ಅಂದ್ರ ಯುಕ್ತಿಯಿಂದ ಏನ್ ಹೇಳಕ್ಕೆ ಯಾಕಾರ ಹೇಳ್ಬೇಕು? ಪ್ರಮಾಣ ಇದ್ರೆ ನಾವು ಒಪ್ತೇವಿ ಏನ್ರಿ? ಅದಕ್ಕೆ ಹೇಳ್ಬೇಕು. ಆದ್ದರಿಂದ ನಮಗೆ
ಏನ್ರಿ ಯಾಕೆ ಹೇಳ್ಬೇಕು? ಅದರಿಂದ ನಮಗೆ ಹಾನಿಯಾದರೂ ಏನ್ ಅಲ್ರಿ? ನೀ ಯುಕ್ತಿಯಿಂದ ಭೇದವನ್ನ ಮಿಥ್ಯಾಕರಿಸಿದ್ರಿ, ಪ್ರಮಾಣ ಹೇಳಿಲ್ಲ. ಅದಕ್ಕ ಯುಕ್ತಿಯಿಂದ ಭೇದ ಹೇಳಿದ್ರ ನಮಗರ ಏನಾಗಬೇಕಾಗೈತಿ? ಆ ಭೇದ ಇಟ್ಕೊಂಡ್ರ ನಮಗರ ಏನ ಹಾನಿ ಅದ ಅಂತಾನವ. ಭೇದವನ್ನ ಇಟ್ಕೊಂಡ್ವಿ ಅಂದ್ರ ನಮಗರ ಏನ ಹಾನಿ ಅದ? ತಮ್ಮ, ಭೇದವನ್ನ ಇಟ್ಕೊಂಡ್ರ ನಿನಗ್ ಹಾನಿ ಇಲ್ಲ ಅಂತಿ. ಇಷ್ಟು ಜನ್ಮ ಎತ್ತಿ ಬಂದಿದ್ ಯಾವ್ದ್ರ ಕಾರಣದಿಂದ? ನೀ ಭೇದ ಇಟ್ಕೊಂಡಿ ಅಂತೇಳಿ ಇಟ್ಟು ಜನ್ಮ ಎತ್ತಿ ಬಂದಿದ್ವಿ. ಅದ್ರಲಿಂದ ಹಾನಿ ಇಲ್ಲ ಅಂತ ಅನ್ನಕತ್ತಿದ್ವಿ. ಯಾಕ? ಉದರ ಮಂತರಂ ಕುರುತೆ ಅತ ತಸ್ಯ ಭಯಂ ಭವತಿ. ಯಾವನು ಸ್ವಲ್ಪ ಆದರೂ ಆತ್ಮದಲ್ಲಿ ಭೇದವನ್ನು ಕಾಣುತ್ತಾನೆಯೋ ಅವನು ಮಹಾಭಯವನ್ನು ಹೊಂದುತ್ತಾನೆ. ಮೃತ್ಯೋಷ ಮೃತ್ಯುಂ ಗಚ್ಚತಿ ಯ ಇಹ ನಾನೇವ ಪಶ್ಯತಿ. ಬ್ರಹ್ಮದಲ್ಲಿ ಭೇದವನ್ನು ಕಂಡವನು ಅಜ್ಞಾನವೆಂಬ ಮೃತ್ಯುವಿನಿಂದ ಜನನ ಮರಣ ರೂಪ ಮೃತ್ಯುವನ್ನು ಹೊಂದುತ್ತಾನೆ. ನಿನಗ ಹಾನಿ ಆಗುದಿಲ್ಲ ಅನ್ನಕತ್ತೀವಿ. ವಿಚಾರ ಮಾಡಿ ನೋಡಿ, ನೀನು ಎಷ್ಟು ಜನ್ಮ ಎತ್ತಿ ಬಂದೀವಿ. ನಿನಗ ಅಭೇದ ರೂಪ ಜೀವ ಬ್ರಹ್ಮರ ಅಭೇದ ರೂಪ ಜ್ಞಾನ ದೃಢವಾಗಿ ಚೈತನ್ಯದ ಭಾವ ಬರ್ಲಿಲ್ಲ ಅಂದ್ರ ನಿನಗ ಹುಟ್ಟು ಸಾವು ತಪ್ಪುದಿಲ್ಲ. ಅದಕ್ಕ ಮುಂದ್ ಹೇಳ್ತಾರ, ಏನ್ ಭೇದವು ತೋರುತ್ತಾ ಇರ್ಲಿ ಬಿಡು ಅಂತಾನವ. ಅದ್ರಿಂದ ಏನ್ ಹಾನಿ ಇಲ್ಲ. ಭೇದ ತೋರ್ಲಿ, ನಿಮಗ್ ಬ್ಯಾಡ ಬ್ಯಾಡ್ಲ, ನಮಗ್ ಇರ್ಲಿ ಬಿಡು ಅಂತ. ಏನ್ರಿ? ಸಂಖ್ಯೆಯನ್ನು ಮಾಡಿದರೆ ಭೇದದಿಂದಲೇ ಈ ಜನನ ಮರಣಾತ್ಮಕ ದುಃಖ ಬಂದಿರುತ್ತದೆ. ದುಃಖಕ್ಕೆ ಮೂಲ ಕಾರಣವಾದುದು ಈ ಭೇದವು. ವೇದಾಂತಿಗಳು ಹೇಳ್ತಾರೆ, ದುಃಖಕ್ಕೆ ಕಾರಣವಾದದ್ದು ಯಾವ್ದಪ್ಪ? ಭೇದ. ಪಂಚ ಪ್ರಕಾರದ ಭೇದಗಳು. ಆ ಪಂಚ ಪ್ರಕಾರದ ಭೇದಕ್ಕೆ ಏನು ಕಾರಣ? ಅಜ್ಞಾನವೇ ಮೂಲ. ಅದಕ್ಕೆ ಆದ್ದರಿಂದ ವಿಚಾರ ಪೂರ್ವಕವಾಗಿ ಭೇದ ಮಿಥ್ಯಾ ನಿಶ್ಚಯ ಮಾಡುವುದರಿಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವಾಗುತ್ತದೆ. ಭೇದವನ್ನ ಒಂದು ಪ್ರಮಾಣವೆಂದು ಅನುಭವ ರೂಪದಿಂದ ಭೇದ ಮಿಥ್ಯಾ ಮಾಡಿದ್ರೆ ಭೇದ ನಿಶ್ಚಯ, ಭೇದದ ಮಿಥ್ಯದ ನಿಶ್ಚಯ ಮಾಡಿದರೆ ಅವನಿಗೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಗ್ತದೆ, ಪರಮ ಪ್ರಯೋಜನ ಸಿದ್ಧಿಸುತ್ತದೆ. ಆದ್ದರಿಂದ ಭೇದ ನಿರಾಕರಣವನ್ನು ಯುಕ್ತಿಯಿಂದ ತೋರಿಸೇವಿ. ಭೇದದ ನಿರಾಕರಣವನ್ನು ಯುಕ್ತಿಯಿಂದ ನಾವು ಹೇಳೇವಿ. ಮತ್ತ ಅನುಮಾನ ಪ್ರಮಾಣದಿಂದ ಒಂದಿಟ್ಟು ಹೇಳ್ತೇವೆ. ಯಾವ್ದಾದ್ರು ಪ್ರಮಾಣ ಐತೆ ಇಲ್ಲ, ನಮಗೆ ಶ್ರುತಿ ಪ್ರಮಾಣಕ್ಕೆ ಹೋಗಂಗಿಲ್ಲ. ಆಮೇಲೆ ಅನುಮಾನ ಪ್ರಮಾಣ ಹೇಳ್ತೇವೆ. ಅನುಮಾನ ಪ್ರಮಾಣ ಹೇಳಿದ ಮ್ಯಾಲ ಕೊನೆಯದು ಶ್ರುತಿ ಪ್ರಮಾಣ. ಅಂದ್ರೆ ಅದಕ್ಕ ಅನುಮಾನ ಪ್ರಮಾಣದಿಂದ ಭೇದವು ಹಿತವಲ್ಲ ಅಂತ ಕೇಳು ಅಂತಾರ. ಮುಂದೇನಂತ? ಮತ್ತೆ ತನಗನ್ಯಮಂ ಪೊತ್ತಡೆ ಅದು ಬಾಧೆಪಡಿಸುತ್ತಿರಕು ಭೇದವಾಗಿ ತಲೆಹೊರೆಯಾದ ಬುದ್ಧಿ ಎಂಬುದು ಅನುಮಾನ. ಆ ಚಂದ ದೃಷ್ಟಾಂತ ಕೊಡ್ತಾರೆ. ಭೇದ ಬುದ್ಧಿಯು ದುಃಖಕ್ಕೆ ಕಾರಣವಾಗಿರುತ್ತದೆ. ಭೇದ ಬುದ್ಧಿ ದುಃಖಕ್ಕೆ ಕಾರಣ. ಎಲ್ಲಿ ವ್ಯಾವಹಾರಿಕವಾಗಿ ಭೇದ ಇರ್ತದೆ, ಆದ್ರೆ ಪಾರಮಾರ್ಥಿಕವಾಗಿ ಭೇದ ಇಲ್ಲ ಅಲ್ಲ. ಆತ್ಮನಲ್ಲಿನೇ ಸ್ವರೂಪತ ಭೇದ ಒಪ್ಪಿದ್ರೆ ದುಃಖಕ್ಕೆ ಕಾರಣ. ಭೇದ ದುಃಖಕ್ಕೆ ಕಾರಣ. ಯಾಕೆ? ಜನ್ಮಾದಿಗಳನ್ನು ಉಂಟು ಮಾಡ್ತಾರೆ. ಜನ್ಮ ಬಂದಾವಂದ್ರೆ ತಾಯಿ ಗರ್ಭ ಹಿಡ್ಕೊಂಡು ಸಾಯಿಯವರಿಗೆ ಸಿಕ್ಕಾಪಟ್ಟಿ ದುಃಖ. ವಿಚಾರ ಮಾಡಿದ್ರು ಎಷ್ಟು ದುಃಖ ಬರಾಕತ್ತದು. ಯಪ್ಪ, ಇದು ಎಂದ ಕಡೆಕ್ ಆದೀತು. ನೀ ಬ್ರಹ್ಮಜ್ಞಾನ ಮಾಡ್ಕೊಳ್ಳೋದು ಅಲ್ಲಿ ತನ ಕಡೆಕ್ ಆಗುದಿಲ್ಲೋ ಯಪ್ಪ. ಇದು ಎಲ್ಲಿವರೆಗೂ ಅಭೇದ ಭಾವನೆಯಿಂದ ಚೇತನದಲ್ಲಿ ಅಭೇದ ಭಾವನೆಯ ಸ್ಥಿತಿಯಿಂದ ಇರುವುದಿಲ್ಲ, ಅಲ್ಲಿ ಇದು ಭೇದ ದುಃಖ ಹೋಗಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಭೇದ ಬುದ್ಧಿ ದುಃಖ ಕೊಡ್ತದ, ಅಭೇದ ಸುಖ ಕೊಡ್ತದ. ಆದ್ರಿಂದ ಭೇದವನ್ನು ನಿರಾಕರಣ ಮಾಡಿ ಅಭೇದದ ಅದ್ವೈತವನ್ನು ಹೊಂದಿದ್ರೆ ನಿನಗೆ ಸುಖ ಆಗ್ತದೆ. ಭೇದ ಬುದ್ಧಿ ನಿವಾರಣೆ ಮಾಡಿ ಅಭೇದ ಸ್ಥಿತಿಯಲ್ಲಿ ಸುಖ ಆಗ್ತದೆ. ಅದಕ್ಕೊಂದು ಅನುಮಾನ ಪ್ರಮಾಣ. ಏನು ಅಂದ್ರೆ ತನಗನ್ಯ ಮುಂಪತ್ತಡೆ ಬಾಧೆ ಪಡಿಸುತ್ತಿರಕು. ಹಿಂದೆ ನುಡಿಯೊಳಗ ತನಗೆ ಅನ್ಯ ಮುಂಪತ್ತಡೆ ಬಾಧೆ ಪಡಿಸುತ್ತಿರಕು. ತನಕ್ಕಿಂತ ಭಿನ್ನವಾಗಿ ತಲೆ ಮೇಲೆ ಏನ್ರ ಹೊತ್ಕೊಂಡ್ರ ತನ್ನ ಸ್ವಲ್ಪ ನಿನಗ್ ಬಾಧೆ ಆಗಿರ್ತದೆ. ಏನ್ರಿ? ನಿನಕ್ಕಿಂತ ಭಿನ್ನವಾದಂತ ಒಂದ್ ಯಾವ್ದಾರ ಗಂಟ ನೀನ್ ತಲೆ ಮೇಲೆ ಹೊತ್ಕೊಂಡ್ ಇಟ್ಕೊಂಡ್ರ ನಿನಗದ್ ಬಾಧೆ ಆಗ್ತದೆ. ಅದೇ ನಿನಗ್ ಹೊಟ್ಟಿಯೊಳಗ್ ಹೋತಂದ್ರ ಬಾಧೆ ಆಗೋಂಗಿಲ್ಲ. ಏನ್ರಿ? ತನಗನ್ಯ ಮುಂಪತ್ತಡೆ ಬಾಧೆ ಪಡಿಸುತ್ತಿರಕು ಪ್ರತಿಜ್ಞೆ ವಾಕ್ಯ. ಏನದು? ಮತ್ತೆ ಹೇತು ಏನ್ರಿ?
ಹೇತು ಏನಂದ್ರ ಏನ್ರಿ ಆ ಪ್ರತಿಜ್ಞೆ ವಾಕ್ಯ ಭೇದವಾಗಿ ಅಲ್ಲ ತನಗ ಅನ್ಯವ ಕೊತ್ತಡೆ ತನಗಿಂತ ಭಿನ್ನವಾಗಿದ್ರ ಅದು ದುಃಖವನ್ನು ಕೊಡುತ್ತದೆ. ಮತ್ತೆ ಹೇತು ಏನು ಭೇದವಾಗಿ ಯಾವುದು ಭೇದವಾಗಿ ನಿನಕ್ಕಿಂತ ಭಿನ್ನವಾಗಿ ಇರ್ತದ ಅದು ನೀನ್ ದುಃಖಕ್ಕೆ ಕಾರಣ. ಇದು ಭೇದವಾಗಿ ಅನ್ನೋದು ಹೇತು ಆತ. ತನಕ್ಕಿಂತ ಭಿನ್ನವಾಗಿ ಭೇದವಾಗಿ ಆಗಿರ್ತದ ಅದು ನಿನಗ ದುಃಖಕ್ಕೆ ಕಾರಣ ಆಗ್ತೈತಿ ಅನ್ನೋದು ಆತು. ದೃಷ್ಟಾಂತ ಏನ್ರಿ ತಲೆ ಹೊರೆಯಾದ ಏನದು ತಲೆ ಹೊರೆಯಾದ ಬುತ್ತಿಯಂತೆ ಇದು ದೃಷ್ಟಾಂತವಾಗಿದೆ. ಈಗ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ರಿ, ಅವ ದೂರಿನ ದಾರಿನ ನಡ್ಕೊಂತ ಹೋಗ್ಬೇಕಾಗಿತ್ತು. ಈಗ ನನ್ ಬಸ್ ಇದ್ದಿದ್ದಿಲ್ಲ. ಒಂದ್ 4-5 ಕಿಲೋಮೀಟರ್, ಒಂದ್ 5-6 ಕಿಲೋಮೀಟರ್ ನಡ್ಕೊಂತ ಹೋಗ್ತಿದ್ದ ಅಂದ್ರ ಮುಂಜಾನೆಯಿಂದ ಮನಿ ಬಿಟ್ಟ ಸಂಜೆ ಮುಂದೆ ಹೋಗ್ತಿದ್ದ 8 ಕಿಲೋಮೀಟರ್. ಅವ್ ಮುಂಜಾನೆಯಾಗ ನಾಷ್ಟಾ ಮಾಡಿ ಮಧ್ಯಾಹ್ನಕ್ ಊಟ ಮಾಡಾಕ ಅಂತ ಹೇಳಿ ದೊಡ್ಡ ಮನುಷ್ಯ ಆಳ ದ್ವಾಡ್ದವ್ ಊಟದ ಗಂಟು ಕಟ್ಕೊಂಡ್ ಹೊಂಟ. ಊಟದ ಗಂಟು ಕಟ್ಕೊಂಡ್ ಹೊಂಟ. ಆವಾಗ ನಾವು ಆಳ ಏನ್ ಸಿಕ್ಕಾಪಟ್ಟಿ ಊಟ ಮಾಡ್ತಿದ್ರು, ಸಿಕ್ಕಾಪಟ್ಟಿ ದುಡಿತಿದ್ರು. ಈಗ 2 ರೊಟ್ಟಿ ತಿನ್ಬೇಕಂತ ಹೋದ್ಯಾಕ ಅವಾಗ 10 ರೊಟ್ಟಿ ಹೊಡ್ಯಾವ. 10 ರೊಟ್ಟಿ ಒಂದು ಗಂಗಾಳ ಅನ್ನ ಏನ್ರಿ ಹೊಡ್ತಾ ಹೊಡೆದ ಕೆಲ್ಸ ಮಾಡ. ಅವನಿಗೆ 10 ರೊಟ್ಟಿದು ಒಂದ್ ಗಂಗಾಳ ಅನ್ನ ಕಟ್ಕೊಂಡ. ಅದ್ರಾಗ ಒಂದ್ 2 ಲೀಟರ್ ನೀರಿನ ಬಾಟ್ಲಿ ಒಂದ್ ಕಟ್ಟಿದ. ನೀರ್ ಬೇಕಲ್ಲ, ಹೌದಿಲ್ಲ, ಕಟ್ಟಿದ. ಮತ್ತೆ ನಡ್ದ ತಲೆ ಮೇಲೆ ಇಟ್ಕೊಂಡ ಗಂಟು ಕಟ್ಕೊಂಡ್ ನಡ್ದ. ಮಧ್ಯಾಹ್ನ ಹೊತ್ತಾತ. ಅವ್ ತಲೆ ಮೇಲೆ ಇಟ್ಟಾಗ ಗಂಟಿದ ಗಂಟ ಬಾರ್ ಅನಸ್ತಿತ್ತು. ಹೌದಿಲ್ಲ, ಗಂಟ ಬಾರ್ ಅನ್ಸಿತ್ತು. ತೆಗಿತಿದ್ದ ಹಂಗ ನೆತ್ತಿ ಪತ್ತಿ ಉರಿ ಆಗೋದು ಒರ್ಸ್ಕೊಂತಿದ್ದ ಏನ್ರಿ ಒರ್ಸ್ಕೊಂತಿದ್ದ. ಮಧ್ಯಾಹ್ನ 1-1:30-2 ಗಂಟೆಕ್ ಒಂದ್ ಗಿಡದ ನೆರಳಿಗೆ ಬಡ್ದ್ ನೋಡ್ರಿ ಕುಂತ್ಕೊಂಡ ಏನ್ರಿ 10 ರೊಟ್ಟಿನ ಎಲ್ಲಾ ಅನ್ನ ಖಾಲಿ ಮಾಡಿ ಒಂದ್ 1 ಲೀಟರ್ 1.5 ಲೀಟರ್ ನೀರ್ ಕುಡುದ. ಆ ಹೊಟ್ಯಾಗ ಹೋತು. ಆರಾಮ್ ತಲಿ ಹಗರ ಆತು, ಆರಾಮ್ ಆದ, ಕೈ ಬಿಸ್ಕೊಂಡ್ ಹೊಂಟ. ಬೇದ್ ಇದ್ದಾಗ ಅವಂಗ ತಲಿ ಮ್ಯಾಲ ಗಂಟು ಆ ಶರೀರಕ್ಕೆ ಬೇದ ಆಗಿತ್ತು. ಹೌದಿಲ್ಲ, ತಲಿ ಮ್ಯಾಲ ಗಂಟಿದ್ದಾಗ ಶರೀರಕ್ಕೆ ಅದು ಭೇದವಾಗಿತ್ತಿಲ್ಲ, ತಲಿ ಮ್ಯಾಲ ಭಾರ ಆಗಿತ್ತು. ಈಗ ಹೊಟ್ಯಾಗ ಹೋಗಿ ಅಭೇದ ಆಗ್ಬಿಡ್ತಾವ ಏನ್ರಿ. ತಲಿಗ್ ಭಾರ ಆಗ್ಲಿಲ್ಲ, ತಲಿಗೆ ಭಾರ ಆಗ್ಲಿಲ್ಲ. ಅಭೇದ ಹಂಗಾರ ಏನಾತ ಈಗ ಭೇದ ಇದ್ರ ದುಃಖ, ಅಭೇದ ಇದ್ರ ಸುಖ. ಇದನ್ನ ಕೇಳಿ ಏನ್ರಿ ಈ ಭೇದ ಅನ್ನುವಂತ ದುಃಖಕ್ಕೆ ಕಾರಣ ಆಯ್ತು ಅನ್ನೋದನ್ನ ಕೇಳಿ ಭೇದವಾದಿ ಅಭೇದವಾದಿ ಮ್ಯಾಲ ಉಲ್ಟಾ ಹೊಡಿತಾನ್ರಿ. ಭೇದವಾದಿ ಅಭೇದವಾದಿ ಮ್ಯಾಲ ಉಲ್ಟಾ ಹೊಡಿತಾನ. ಅದು ಬಹಳ ಚಂದ ಐತಿ, ವಿಸ್ತಾರ ಬಾಳ. ಅದಕ್ಕ ಶಂಕರ ಭಗವತ್ಪಾದಾಚಾರ್ಯರು ಈ ದೃಷ್ಟಾಂತವನ್ನ ಸ್ವಾನುಭೂತಿ ನಾಮಕ ಗ್ರಂಥದಲ್ಲಿ ಹೇಳ್ಯಾರ. ತಲೆ ಹೊರೆಯಾದ ಬುದ್ಧಿ ಎಂಬುದು ಅನುಮಾನ ಅಲ್ಲಿದನ್ನ ನಿಜಗುಂಡ್ರು ಹೇಳ್ಯಾರ. ಅದನ್ನ ಶಿವಪುತ್ರಪ್ಪಜ್ಜಾರ್ ಬರ್ದಾರ, ಸಿದ್ಧಾರೂಢಪ್ಪನವ್ರು ಹೇಳ್ಯಾರ. ಇದನ್ನ ಹೇಳ್ಯಾರ. ಇದನ್ನ ಅಭೇದವಾದಿ ಭೇದವನ್ನು ಖಂಡನ ಮಾಡಕ್ ಮಾಡಿದ್ರ ಅವನ್ ಭೇದವಾದಿ ಅಭೇದದಲ್ಲಿ ಆತ್ಮಾಶ್ರಯಾದಿ ದೋಷಗಳನ್ನು ಹೇಳ್ತಾನೆ. ಭೇದವಾದಿ ಅಭೇದ ಹೇಳುವವರಲ್ಲಿ ಆತ್ಮಾಶ್ರಯಾದಿ ದೋಷಗಳನ್ನು ಹೇಳಕ್ ಹೊಂಟಾನ. ಅವ್ ಎಷ್ಟ್ ಚಂದ ಹೇಳ್ತಾನ. ಮತ್ತ ಅವನು ಒಂದು ಅನುಮಾನ ಪ್ರಮಾಣ ಹೇಳ್ತಾನ. ಭೇದ ಇದ್ರನ ದುಃಖ, ಅದು ಅಭೇದ ಇದ್ರನ ದುಃಖ, ಭೇದ ಇದ್ರ ಸುಖ. ಅವನೊಂದು ಅನುಮಾನ ಪ್ರಮಾಣ ಹೇಳ್ತಾನ. ಈಗ ಹೇಳಿದೆ ಅಂದ್ರೆ ನಾಳೆ ರುಚಿ ಬರೋಂಗಿಲ್ಲ. ಅದಕ್ಕೆ ವಿಷಯ ಟೈಮ್ ಒಂದಾಗಿರ್ತದಲ್ಲ, ಅದಕ್ಕೆ ಅದನ್ನ ವಿಷಯ ನಾಳೆ ನೋಡ್ಬಂತೆ. ಇವತ್ತಿನ ಸೇವೆ ಗುರುಪಾದಕ.